ಆಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾ ಇದ್ರು, ಕರಾವಳಿ ಭಾಗಕ್ಕೆ ಏನೂ ಸಿಕ್ಕಿಲ್ಲ, ಮೀನಲ್ಲ ಒಣಗಿದ ಮೀನೂ ಸಿಕ್ಕಿಲ್ಲ ಅಂತ. ಆದರೆ ರಾಜ್ಯ ಸರ್ಕಾರ ಮೀನುಗಾರರಿಗೆ ಒಂದು ಬಂಪರ್ ಗಿಫ್ಟನ್ನು ಕೊಟ್ಟಿದೆ. ಸಲಕರಣೆ ಕಿಟ್ ದರ 10,000 ರೂಪಾಯಿಂದ 20,000 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಅಂದರೆ ಪ್ರೋತ್ಸಾಹ ಧನ ಇದು. ಮೀನು ಆಹಾರ ಉತ್ತೇಜನಕ್ಕೆ 3 ಜಿಲ್ಲೆಗಳಲ್ಲಿ ಮತ್ಸ್ಯ ದರ್ಶಿನಿ ಈ ಒಂದು ಕಾರ್ಯಕ್ರಮವನ್ನು ಸ್ಥಾಪನೆ ಮಾಡಲಾಗುತ್ತೆ. 4 ಜಿಲ್ಲೆಗಳಲ್ಲಿ ಮೀನು ಮಾರುಕಟ್ಟೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಉತ್ಪಾದನೆಯನ್ನು ಹೆಚ್ಚು ಮಾಡೋಕೆ ಮೀನುಗಾರರಿಗೆ ತರಬೇತಿಯನ್ನು ನೀಡಲಾಗುತ್ತೆ ಅನ್ನುವಂಥದ್ದು ಹೇಳಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮೀನುಗಾರಿಕೆ ಅಂತ ಬಂದರೆ ಯಾವ ಮೀನಿಗೆ ಯಾವ ರೀತಿಯಾದಂಥ ಒಂದು ವಾತಾವರಣ ಇರಬೇಕು, ಯಾವ ಒಂದು ಎನ್ವೈರ್ಮೆಂಟ್ನಲ್ಲಿ ಅದು ಬೆಳೆಯುತ್ತೆ, ಅದು ಮೀನಂತಲೇ ಆಗಿಲ್ಲ, ಅದು ಮೀನಾಗಿರ್ಬೋದು, ಸೀಗಡಿ ಆಗಿರ್ಬೋದು, ಅಥವಾ ಬೇರೆಲ್ಲ ಈ ಶ್ರಿಂಪ್ಗಳೇನು ಕರಿತೀವಿ, ಈ ರೀತಿಯಾದಂಥ ಒಂದು ಜೀವಿಗಳು, ಇವುಗಳನ್ನು ಬೆಳೀಲಿಕ್ಕೆ ಒಂದು ಜ್ಞಾನ ಇರಬೇಕು. ಎಷ್ಟೋ ಜನಕ್ಕೆ ಅದು ಕೊರತೆ ಇದೆ. ಬೆಳೀತಾರೆ ಅಥವಾ ಈ ರೀತಿಯಾದಂಥ ಒಂದು ಕಲ್ಟಿವೇಷನ್ ಮಾಡೋಕ್ಕೆ ಹೋಗ್ತಾರೆ, ಆಗ ಫೇಲ್ ಆಗುತ್ತೆ. ಆಗ ಎಂಟೈರ್ ಅವರೇನು ಇನ್ವೆಸ್ಟ್ ಮಾಡಿರ್ತಾರೋ ಅದು ಲಾಸ್ ಆಗುತ್ತೆ. ಒಂದು ಪ್ರತಿಕೂಲ ಎನ್ವೈರ್ಮೆಂಟ್ ಸ್ಥಾಪನೆ ಮಾಡುವಂಥದ್ದು ತುಂಬ ಮುಖ್ಯ. ಆದರೆ ಎಷ್ಟೋ ಜನಕ್ಕೆ ಇದರ ಕೊರತೆ ಇರೋದ್ರಿಂದ, ಅಂದರೆ ಯಾವ ರೀತಿಯಾಗಿ ಇದನ್ನು ಕಲ್ಟಿವೇಟ್ ಮಾಡಬೇಕು, ಮೀನುಗಳಾಗಿರ್ಬೋದು, ಶ್ರಿಂಪ್ ಆಗಿರ್ಬೋದು, ಏಡಿಗಳಾಗಿರ್ಬೋದು, ಇವುಗಳನ್ನು ಬೆಳಿಲಿಕ್ಕೆ, ಕಲ್ಟಿವೇಟ್ ಮಾಡಲಿಕ್ಕೆ ಆ ಜ್ಞಾನ ಅನ್ನೋದಿರೋದಿಲ್ಲ. ಬೇಸಿಕ್ ಏನೆಲ್ಲ ಎಸ್ಟಾಬ್ಲಿಷ್ಮೆಂಟ್ಗಳು ಮಾಡಿಕೊಳ್ಬೇಕು. ಸೊ ಈಗ ಮೀನುಗಾರರಿಗೆ ತರಬೇತಿಯನ್ನು ನೀಡಲಾಗುತ್ತೆ ಅನ್ನುವಂಥ ಮಾತನ್ನು ಈಗ ಬಜೆಟ್ನಲ್ಲಿ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೊ ಒಂದು ರೀತಿಯಾಗಿ ಕೋಚಿಂಗ್, ಯಾವ ಒಂದು ತಳಿಯ ಮೀನಾಗಿರ್ಬೋದು ಅಥವಾ ಸೀ ಫುಡ್ ಆಗಿರ್ಬೋದು ಕಲ್ಟಿವೇಟ್ ಮಾಡ್ತೀರಿ ಅಂತಂದರೆ ಯಾವ ರೀತಿಯಾದಂಥ ಒಂದು ತರಬೇತಿ ಬೇಕು, ಅದನ್ನು ಸರ್ಕಾರದ ಪರವಾಗಿ ನಾವು ಕೊಡಲಿಕ್ಕೆ ಸಿದ್ಧ. ಬಟ್ ಪೇಪರ್ನಲ್ಲಿದೆ, ಕೃತಿಗೆ ಬರುತ್ತಾ ಅದು ಪ್ರಶ್ನೆ. ಯಾಕಂದರೆ ಹೋದ ವರ್ಷದ ಬಜೆಟನ್ನು ಗಮನಿಸಿದರೆ ಎಷ್ಟೋ ಘೋಷಣೆಗಳು ಹಾಗೆ ಉಳಿದಿದ್ದಾವೆ. ಬಟ್ ಆ್ಯಕ್ಚುಲಿ ಇದು ಒಂದು ರೀತಿಯಾಗಿ ಇನೋವೇಟಿವ್ ಯೋಚನೆ, ಒಂದು ಹೊಸ ಆಲೋಚನೆ. ಈ ಆಲೋಚನೆಯಾಗೇ ಉಳಿಯುತ್ತಾ ಅಥವಾ ಯೋಜನೆಯಾಗಿ ಕಾರ್ಯರೂಪಕ್ಕೆ ಬರುತ್ತಾ ಕಾದು ನೋಡಬೇಕು. ಬಟ್ ಮೀನುಗಾರರಿಗಂತೂ ಈ ರೀತಿಯಾದಂಥ ಒಂದು ಅಂಶಗಳು ಬಜೆಟ್ನಿಂದ ಸಿಗ್ತಾ ಇದೆ. ಮೀನುಗಾರರಿಗೆ ಸಲಕರಣೆ ಕಿಟ್, ಸೊ 10,000 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗ್ತಾಯಿತ್ತು, ಇದನ್ನು 20,000 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಮೀನುಗಾರಿಕಾ ವಿವಿಯಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಥಾಪನೆಯನ್ನು ಮಾಡಲಾಗುತ್ತೆ. ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಚಿಕ್ಕಮಗಳೂರಿನಲ್ಲಿ ಮತ್ಸ್ಯದರ್ಶಿನಿ ಸ್ಥಾಪನೆಯನ್ನು ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಮತ್ಸ್ಯದರ್ಶಿನಿ ಅಂತಂದರೆ ಮೀನು ಆಹಾರ ಉತ್ತೇಜನಕ್ಕೆ ತೆಗೆದುಕೊಂಡಿರುವಂಥ ಒಂದು ಕ್ರಮ, ಅಂದರೆ ಯೋಜನೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಬಾಗಲಕೋಟೆಯಲ್ಲಿ ಹೊಸದಾಗಿ ಮೀನು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಲಾಗುತ್ತೆ. ಮೀನುಗಾರಿಕೆ ಕೊಂಡಿ ರಸ್ತೆಗಳ ನಿರ್ವಹಣೆಗೆ 20 ಕೋಟಿ ರೂಪಾಯಿ ವೆಚ್ಚವನ್ನು ಸರ್ಕಾರ ಮಾಡ್ತಾ ಇದೆ. ಮೀನು ಉತ್ಪಾದನೆ ಹೆಚ್ಚು ಮಾಡೋಕೆ ಮೀನುಗಾರರಿಗೆ ತರಬೇತಿಯನ್ನು ನೀಡಲಾಗುತ್ತೆ. ಆಗಲೇ ಹೇಳಿದ ಹಾಗೆ ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಕರಾವಳಿ ಭಾಗದಲ್ಲಷ್ಟೇ ಮೀನುಗಳ ಅಭಿವೃದ್ಧಿ ಆಗ್ತಾ ಇಲ್ಲ, ಉತ್ಪಾದನೆ ಆಗ್ತಾ ಇಲ್ಲ. ಅದರ ಬದಲಿಗೆ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಯಾವೆಲ್ಲ ಭಾಗದಲ್ಲಿ ಅಲ್ಲಿನ ಎನ್ವೈರ್ಮೆಂಟ್ ಮೀನುಗಳಿಗೆ ಸೂಟ್ ಆಗೋದಿಲ್ವೋ ಅವುಗಳು ಬೆಳಿಲಿಕ್ಕೆ, ಅಂಥ ಜಾಗದಲ್ಲೂ ಕೂಡ ಎಷ್ಟೋ ಜನ ಉದ್ಯಮಿಗಳು ಈಗ ಮೀನುಗಾರಿಕೆ ಕೈ ಹಾಕಿದ್ದಾರೆ. ಅಂದರೆ ಈ ಒಂದು ಇಂಡಸ್ಟ್ರಿಗೆ ನಾವು ಕೂಡ ಎಂಟ್ರಿ ಕೊಡಬೇಕು ಅಂತ ಹೇಳಿ. ಬಟ್ ಸರಿಯಾದಂಥ ಒಂದು ಪ್ರಿಪ್ರೇಷನ್ ಇರೋದಿಲ್ಲ, ಲ್ಯಾಕ್ ಆಫ್ ನಾಲೆಡ್ಜ್ ಅಂತ ಏನು ಕರೀತಾರೆ. ಸೊ ಅದರಿಂದಾಗಿ ಅವರ ಎಂಟೈರ್ ಇನ್ವೆಸ್ಟ್ಮೆಂಟ್ ಲಾಸ್ ಆಗ್ತಾ ಹೋಗ್ತಾ ಇದೆ. ಸೊ ಹೀಗಾಗಿ ಮೀನುಗಾರರಿಗೆ ಅಥವಾ ಈ ಒಂದು ಉದ್ಯಮಕ್ಕೆ ಬರಬೇಕು ಅಂತ ಅಂದ್ಕೊಂಡಿರೋರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಒಂದು ತರಬೇತಿಯನ್ನು ನೀಡಿದಂತಹ ಸಂದರ್ಭದಲ್ಲಿ ಆಗ ಮತ್ತಷ್ಟು ಹೆಚ್ಚಿನ ಇಳುವರಿಯನ್ನು ಪಡಿಬಹುದು ಅನ್ನುವಂಥದ್ದು ಸರ್ಕಾರದ ಲೆಕ್ಕಾಚಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.